Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Many weeks we have not came to the live. ಅನೇಕ ವಾರಗಳಿಂದ ನಾವು ಲೈವ್ ಅಲ್ಲಿ ಬಂದಿರಲಿಲ್ಲ. Because we are waiting in the presence of God. ಯಾಕಂದ್ರೆ ನಾವು ದೇವರ ಸನ್ನಿಧಿಯಲ್ಲಿ ಕಾದಿದ್ದೆವು. More waiting, more power will fill. ಎಷ್ಟು ಕಾದಿರುತ್ತೇವೋ ಅಷ್ಟು ಶಕ್ತಿ, ದೇವರ ಶಕ್ತಿ ನಮ್ಮಲ್ಲಿ ತುಂಬಿರುತ್ತದೆ. The Bible says in Isaiah. ಸತ್ಯವೇದದಲ್ಲಿ ಐಸಾಯ ಪ್ರವಾದನ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ. Who will wait upon the Lord? ಯಾರು ಕರ್ತನಲ್ಲಿ ಅವರು ಕಾದಿರುತ್ತಾರೋ they will win like an eagle. ಅವರು ಹದ್ದಿನಂತೆ ಹಾರುತ್ತಾರೆ. And they fly their life will be extension. ಅವರ ಒಂದು ಜೀವನ ಒಂದು ತುಂಬಾ ಚೆನ್ನಾಗಿರುತ್ತದೆ. Hallelujah. Hallelujah. The years will be extension. ಅನೇಕ ವರ್ಷಗಳು ಅವರಿಗೆ ಕೊಡಲ್ಪಡುತ್ತದೆ. And strength also will be more. ಬಲವು ತುಂಬಾ ಹೆಚ್ಚಾಗಿರುತ್ತದೆ. Hallelujah. Hallelujah. With that expectation we'll listen today. ಆ ಒಂದು ನಾವು ಅದನ್ನು ಎದುರು ನೋಡುವವರಾಗೋಣ ಈ ದಿನ. Hallelujah. 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 We are preaching for the Lord's sake. ನಾವು ಕರ್ತನಿಗೋಸ್ಕರ ನಾವು ಸಂದೇಶವನ್ನು ಸಾರುತ್ತೇವೆ. Not for our sake. ನಮಗೋಸ್ಕರ ಅಲ್ಲ. We are doing for ministry for the Lord's sake. ನಾವು ಸೇವೆ ಮಾಡುವುದು ಕರ್ತನಿಗೋಸ್ಕರ. Let us once again we pray together. ನಾವು ಒಂದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. Gracious Heavenly Father, ಕೃಪೆಯುಳ್ಳ ಪರಲೋಕದ ತಂದೆಯೇ, whatever we are going to preach, ನಾವು ಏನು ಸಂದೇಶವನ್ನು ಕೊಡುತ್ತೇವೋ, let your name will be glorified. ನಿಮ್ಮ ನಾಮವು ಮಹಿಮೆ ಹೊಂದಿಕೊಳ್ಳಲಿ. Whoever listening this voice and word, ಯಾರೆಲ್ಲ ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾರೋ, let the transform happen in their life. ಅವರ ಜೀವನದಲ್ಲಿ ಒಂದು ಮಾರ್ಪಾಡು ಹೊಂದಿಕೊಳ್ಳಲಿ. The joy of the Lord will release and get the strength to them. ಕರ್ತನ ಒಂದು ಸಂತೋಷವು ಅವರಲ್ಲಿ ಬಂದು ಅವರು ಬಲ ಹೊಂದಿಕೊಳ್ಳಲಿ. Hallelujah. Hallelujah. Thank you Jesus giving this wonderful talk to pray to start up. ಯೇಸುವೇ, ನೀವು ಈ ಒಂದು ಸುಂದರವಾದ ಒಂದು ಆಲೋಚನೆಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಸಂದೇಶಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡುವುದು. In Jesus mighty name we pray. ಯೇಸುವಿನ ಅದ್ಭುತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. Amen. Hallelujah. Hallelujah. This day God has given a burden to speak about these words. ಈ ದಿನ ಒಂದು ದೇವರು ಒಂದು ಭಾರವನ್ನು ಕೊಟ್ಟಿದ್ದಾರೆ ಈ ವಾಕ್ಯಗಳನ್ನು ಮುಖಾಂತರ ಸಂದೇಶ ಕೊಡುವುದಕ್ಕೆ. Matthew chapter 5. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ. It says from 14 to 16 we'll see. 15 we neither don't look into it, but 14 and 16 we can read. 14ರಿಂದ 16ನೇ ವಚನ ತನಕ ನಾವು ಓದಿಕೊಳ್ಳೋಣ. Hey, are the light of the world. A city that is set on hills cannot be hid. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. It's Jesus telling to his disciples. ಇದು ಯೇಸು ಸ್ವಾಮಿ ಆತನ ಶಿಷ್ಯರಿಗೆ ಹೇಳುತ್ತಿದ್ದಾರೆ. You will be light. ನೀನು ಬೆಳಕಾಗಿರುತ್ತೀಯ. Why you want to say that you want to be light? ಆತನು ಯಾಕೆ ಹೇಳಬೇಕು ನೀನು ಬೆಳಕಾಗಿರುತ್ತೀಯ ಎಂಬುದಾಗಿ? In our lives we'll see physical and moral life. When the light is there only we can see clearly everything. ನಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ನಮ್ಮ ಕುಟುಂಬಗಳಲ್ಲಿ ನೋಡುವುದಾದರೆ ಬೆಳಕಿದ್ದರೆ ನಾವು ಸ್ಪಷ್ಟವಾಗಿ ನೋಡಬಲ್ಲರು. Whatever it is there, the light want to shine to that place will be look clearly, crystal clearly. ಒಂದು ಬೆಳಕು ಒಂದು ಜಾಗಕ್ಕೆ, ಆ ಜಾಗದಲ್ಲಿ ಬೆಳಕು ಬಿದ್ದರೆ ಆ ಜಾಗವು ನಮಗೆ ತುಂಬಾ ಸ್ಪಷ್ಟವಾಗಿ ಕಾಣಿಸುತ್ತದೆ. In our lives too, God is telling you want to be a light. ನಮ್ಮ ಜೀವನದಲ್ಲೂ ಸಹ ದೇವರು ಹೇಳುತ್ತಿದ್ದಾರೆ ನೀನು ಬೆಳಕಾಗಿರಬೇಕು. When you will be light, you can shine to others' life to be brighten. ಯಾವಾಗ ನೀನು ಬೆಳಕಾಗಿರುತ್ತೀಯೋ ಆವಾಗ ನೀನು ಬೇರೆಯವರ ಜೀವನದಲ್ಲಿ ಬೆಳಕು ಕೊಡಬಹುದು. Hallelujah. Hallelujah. One day, ಒಂದು ದಿವಸ I went to outside. ನಾನು ಆಚೆ ಹೋಗಿದ್ದೆನು. Came to home. ಮನೆಗೆ ಬಂದೆನು. It was completely dark. ಅದು ತುಂಬಾ ಕತ್ತಲೆ ಆಗಿತ್ತು. I could not see anything. ನಾನು ಏನು ನೋಡಲಿಕ್ಕೆ ಆಗಲಿಲ್ಲ. Usually we use UPS. ನಾವು UPS ಅನ್ನು ಬಳಕೆ ಮಾಡುತ್ತಿದ್ದೆವು. Even that UPS also dead. ಆ UPS ಸಹ ಆ ಬೆಳಕು ಕೊಡದೆ ಸತ್ತು ಹೋಗಿತ್ತು. Overconfident, we didn't had candles also. ನಮಗೆ ತುಂಬಾ ಒಂದು ಕಾನ್ಫಿಡೆಂಟ್ ಇತ್ತು, ಯಾಕಂದ್ರೆ ನಮ್ಮಲ್ಲಿ ಕ್ಯಾಂಡಲ್ ಸಹ ಇರಲಿಲ್ಲ. Because UPS will support after the current will go. ಕರೆಂಟ್ ಹೋದ್ರೆ UPS ಸಪೋರ್ಟ್ ಮಾಡುತ್ತದೆ ಎಂಬುದಾಗಿ. So light will be lightened. ಆಗ ಬೆಳಕು ಬರುತ್ತದೆ ಎಂಬುದಾಗಿ. But one day I came from outside, nearby no shops. My wife is alone at home. ಒಂದು ದಿನ ನಾನು ಹೊರಗೆಯಿಂದ ಒಳಗೆ ಬಂದಾಗ ನನ್ನ ಹೆಂಡತಿ ಒಬ್ಬಳೇ ಇದ್ದಳು, ಯಾವ ಒಂದು ಬೆಳಕು ಇರಲಿಲ್ಲ. It is completely dead dark. ತುಂಬಾ ಕತ್ತಲೆ ಆಗಿತ್ತು. It is dead dark. We cannot see anything. ನಾವು ಏನನ್ನು ನೋಡಲಿಕ್ಕೆ ಆಗುವುದಿಲ್ಲ. And only voice we can hear.
ಬರೀ ಶಬ್ದ ಅಷ್ಟೇ My ಕೇಳಿಸಿಕೊಳ್ಳಲು wife was ಸಾಧ್ಯ. sitting in a sofa and telling, I'm here. ನಮ್ಮ ಹೆಂಡತಿ ಸೋಫಾ ಮೇಲೆ ಕುಳಿತುಕೊಂಡು ಹೇಳುತ್ತಿದ್ದರು, ನಾನು ಇದ್ದೇನೆ I was ಎಂಬುದಾಗಿ. telling, where are you, my darling? Where are you? Where are you? I'm finding. ಎಲ್ಲಿದ್ದೆ ಎಂಬುದಾಗಿ ನಾನು ಹುಡುಕುತ್ತಿದ್ದೇನೆ. See, the one light is not there. We cannot find anyone face to face. ಒಂದು ಬೆಳಕು ಇಲ್ಲದೆ ಇದ್ದಾಗ ನಾವು ಯಾರನ್ನು ಸಹ ಮುಖವನ್ನು ಸಹ ನೋಡಿ ಅವರನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. That's why Bible says in John chapter 8:12, I think so. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನ. Then he spoken Jesus again unto them, saying, I am the light of this world. ಯೇಸು ತಿರುಗಿ ಅವರ ಸಂಗಡ ಮಾತಾಡಲು ಆರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. Hallelujah. Hallelujah. Whoever follows, they will be having eternally light. Okay, that is secondary. But Jesus is telling here, what is saying? I am the light of this world. ಯೇಸು ಸ್ವಾಮಿ ಇಲ್ಲಿ ಹೇಳುತ್ತಿದ್ದಾರೆ, ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ. And Bible in other verses it says, what it says, you know, the heavens and the earth will pass away, but my words never pass away. ಈ ಭೂಮಿಯು ಅಳಿದು ಹೋಗುವುದು, ಆಕಾಶ ಭೂಮಿಯು, ಆದರೆ ನನ್ನ ಮಾತು ಅಳಿದು ಹೋಗುವುದಿಲ್ಲ. All the creations will pass away, but my word never pass away, the Bible says. ಸತ್ಯವೇದ ಹೇಳುತ್ತದೆ, ಸೃಷ್ಟಿ ಎಲ್ಲವೂ ಕಳೆದು ಹೋಗುವುದು, ಹಾಳಾಗುವುದು, ಆದರೆ ನನ್ನ ವಾಕ್ಯವು ಮಾತ್ರ ಬಿದ್ದು ಹೋಗುವುದಿಲ್ಲ. Who is that word? Jesus himself, the word. ಯೇಸು ಸ್ವಾಮಿಯೇ ಆ ವಾಕ್ಯವಾಗಿದ್ದಾರೆ. The light sun as God has given to lighten unto our people in this earth. ದೇವರು ಸೂರ್ಯವನ್ನು ಕೊಟ್ಟಿದ್ದಾರೆ ಈ ಭೂಮಿಗೆ ಬೆಳಕನ್ನು ಕೊಡುವುದಕ್ಕೆ. Whenever the sun will come, the brightness will give the bright light to all the earth. ಆ ಸೂರ್ಯನ ಬೆಳಕಿನಿಂದ ಈ ಭೂಮಿ ಎಲ್ಲವೂ ಪ್ರಕಾಶಿಸುತ್ತದೆ. Even that sun also will pass away, the Bible says. ಸತ್ಯವೇದ ಹೇಳುತ್ತದೆ, ಆ ಸೂರ್ಯನು ಸಹ ಒಂದು ದಿವಸ ಬೆಳಕು ಕೊಡದೆ ಹೊರಟು ಹೋಗುವನು. But Jesus never fails. He says, I am the light of this world. ಆದರೆ ಯೇಸು ಸ್ವಾಮಿ ಮಾತ್ರ ಹೇಳುತ್ತಿದ್ದಾರೆ, ನಾನೇ ಈ ಲೋಕಕ್ಕೆ ಬೆಳಕು ಎಂಬುದಾಗಿ. Hallelujah. Hallelujah. What a great joy, no? ಎಷ್ಟು ದೊಡ್ಡ ಸಂತೋಷ We ಅಲ್ಲವಾ? cannot depend anything. It will fails in our life. ನಾವು ಯಾವುದರ ಮೇಲೆಯೂ ಆಧಾರ ಪಡಲು ಸಾಧ್ಯವಿಲ್ಲ, ಯಾಕಂದ್ರೆ ಎಲ್ಲವೂ ಒಂದು ದಿನ ಅಳಿದು ಹೋಗುವುದು. But Jesus is the same light I am giving to you. ಆದರೆ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ಅದೇ ಬೆಳಕು ನಾನು ನಿಮಗೆ ಕೊಡುತ್ತೇನೆ. Be light for this world. ಈ ಲೋಕಕ್ಕೆ ಬೆಳಕಾಗಿರು. Bring who is there in the darkness, bring them to me. ಯಾರು ಕತ್ತಲಲ್ಲಿ ಇದ್ದಾರೋ ಅವರನ್ನು ಬೆಳಕಕ್ಕೆ ನನ್ನ ಸಂಗಡ ತೆಗೆದುಕೊಂಡು ಬಾ. I will brighten them and my shine will brighten them. ನನ್ನ ಆ ಒಂದು ಬೆಳಕು ಅವರನ್ನು ಪ್ರಕಾಶಿಸುತ್ತದೆ. Hallelujah. 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 See, when the angels of God came appeared to the shepherds, ದೇವದೂತರು ಒಂದು ಕುರುಬರಿಗೆ ಒಂದು ಕಾಣಿಸಿಕೊಂಡರು. it is directly they cannot look them because a lot of shining and brightness and light was there. ಅವರು ನೇರವಾಗಿ ಅವರನ್ನು ನೋಡಲು ಸಾಧ್ಯವಾಗಲಿಲ್ಲ, ಯಾಕಂದ್ರೆ ಅಷ್ಟು ಬೆಳಕು ಅವರಲ್ಲಿ ತುಂಬಿಕೊಂಡಿತ್ತು. Because they are living in heaven with the presence of God. ಅವರು ಪರಲೋಕದಲ್ಲಿ ದೇವರ ಸನ್ನಿಧಾನದಲ್ಲಿ ಅವರು ನಿಂತಿದ್ದರು. Just they was with Jesus, so the light is reflected to them. When they are coming and giving the messenger, they could not able to see that light, powerful light. ಅವರು ದೇವರ ಸನ್ನಿಧಾನದಲ್ಲಿ ಇದ್ದಾಗ ಆ ಒಂದು ಬೆಳಕಿನಿಂದ ತುಂಬಿದ್ದು ಈ ಭೂಲೋಕಕ್ಕೆ ಬಂದಾಗ ಅವರನ್ನು ನೋಡಲು ಸಾಧ್ಯವಿಲ್ಲ, ಅಷ್ಟು ಬೆಳಕಿನಿಂದ ತುಂಬಿದ್ದರು. You know, you and me, the great news, good news for us. ನಿನಗೆ ಮತ್ತು ನನಗೆ ಒಂದು ದೊಡ್ಡ ಶುಭ ಸಮಾಚಾರ ಗೊತ್ತಾ? This world who is ruling, the light is ruling, the Jesus is in you and me. ಈ ಲೋಕವನ್ನು ಆಳ್ವಿಕೆ ಮಾಡುವ ಆ ಬೆಳಕು ಯೇಸು ಸ್ವಾಮಿ ನಿನ್ನಲ್ಲಿದ್ದಾರೆ ಮತ್ತು ನನ್ನಲ್ಲಿದ್ದಾರೆ. Hallelujah. Shout and say, hey, hallelujah. ನೀವು ಜೋರಾಗಿ ಕಿರಿಚಿ ಹೇಳಿರಿ hallelujah ಎಂಬುದಾಗಿ. All world is there, no, that light is in us. ಈ ಲೋಕದ ಬೆಳಕು ಯೇಸು ಸ್ವಾಮಿಯು ನಮ್ಮಲ್ಲಿದ್ದಾರೆ. That's what the Bible says in Matthew chapter 5:16. ಅದಕ್ಕೋಸ್ಕರ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನ what it says? ಏನು ಹೇಳುತ್ತದೆ? Let your light shine before men, and that they may see your good works and glorify your Father which is in heaven. 16. Okay. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನ. ಅದರಂತೆ
ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. Hallelujah. Hallelujah. Your brightness and your shine, people want to see and glorify Heavenly Father. ನಿನ್ನ ಬೆಳಕು, ನಿನ್ನಲ್ಲಿರುವ ಒಂದು ಪ್ರಕಾಶವನ್ನು ನೋಡಿ ಪರಲೋಕ ತಂದೆಯನ್ನು ಅವರು ಘನಪಡಿಸಬೇಕು. When the light will come, your good works can see to other men. ಯಾವಾಗ ನಿನ್ನ ಮೇಲೆ ಬೆಳಕು ಬರುತ್ತದೋ ಒಳ್ಳೆಯ ಕಾರ್ಯಗಳು ಮನುಷ್ಯರು ನೋಡಬಲ್ಲರು. When the focus in brightness, the people will see face to face you. ಯಾವಾಗ ಬೆಳಕು ನಿಮ್ಮ ಮೇಲೆ ಇರುತ್ತದೋ ಮನುಷ್ಯರು ಮುಖಕ್ಕೆ ಮುಖ ಕೊಟ್ಟು ನೋಡಬಹುದು. Hallelujah. Crystal clearly they'll see your good work and glorify the Lord Jesus Christ. ಸ್ಪಷ್ಟವಾಗಿ ನಿನ್ನ ಒಳ್ಳೆಯ ಕಾರ್ಯಗಳನ್ನು ನೋಡಿ ಯೇಸು ಸ್ವಾಮಿಯನ್ನು ಮಹಿಮೆಪಡಿಸುತ್ತಾರೆ. Hallelujah. Hallelujah. You want to be light? ನೀನು ಬೆಳಕಾಗಿರಬೇಕಾ? You receive Jesus as a personal savior. ಯೇಸು ಸ್ವಾಮಿಯನ್ನು ನಿನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸು. If Jesus is not in you, you cannot do anything yourself. ಯಾವಾಗ ನಿನ್ನಲ್ಲಿ ಯೇಸು ಸ್ವಾಮಿ ಇರುವುದಿಲ್ಲವೋ ನಿನ್ನಂತೆ ನೀನು ಏನು ಮಾಡಲು ಸಾಧ್ಯವಿಲ್ಲ. Many people without Jesus' help, they'll go and do good things, little nothing to before people. ಅನೇಕರು ಯೇಸು ಸ್ವಾಮಿ ಇಲ್ಲದೆ ಒಳ್ಳೆ ಕಾರ್ಯಗಳನ್ನು ಮಾಡಲು ಹೋಗುತ್ತಾರೆ. Nothing will happen. ಏನೂ ಆಗುವುದಿಲ್ಲ. Because their intentions are wrong. Intentions is worldly. ಯಾಕಂದ್ರೆ ಅವರ ಆಲೋಚನೆಯು ಲೌಕಿಕವಾದ ಆಲೋಚನೆಗಳು. When the light of the Lord come upon you, you do the good work automatically. People will see and glorify the Father in heaven. ಯಾವಾಗ ದೇವರ ಬೆಳಕು ನಿಮ್ಮ ಮೇಲೆ ಬರುತ್ತದೋ ಅವರು ಪರಲೋಕದ ತಂದೆಯನ್ನು ಅವರು ಘನಪಡಿಸುತ್ತಾರೆ. Hallelujah. 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 So who you want to take example in your life? ನಿಮ್ಮ ಜೀವನದಲ್ಲಿ ನೀವು ಯಾರನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳುತ್ತೀರಿ? You want to take Jesus example in your life. ಯೇಸು ಸ್ವಾಮಿಯನ್ನು ಉದಾಹರಣೆಯಾಗಿ ನಮ್ಮ ಜೀವನದಲ್ಲಿ ತೆಗೆದುಕೊಳ್ಳಬೇಕು. When the brightness is there in Jesus, whoever went to Jesus, they never lack anything. Crystal clearly they saw that and they receive the healings, the counseling, whatever they need, the answers, how to go to heaven, whatever people went to him, he answered because he is the light of this world. ಯೇಸು ಸ್ವಾಮಿ ಲೋಕಕ್ಕೆ ಬೆಳಕಾಗಿದ್ದಾರೆ. ಆತನ ಸಂಗಡ ಯಾರೆಲ್ಲ ಹೋದರೋ ಪ್ರತಿ ಒಂದನ್ನು ಅವರು ಪಡೆದುಕೊಂಡರು. If you have Jesus in your life, ನಿಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ಇದ್ದರೆ you never lack anything, my dear sisters and brothers. ಪ್ರಿಯ ಸಹೋದರ ಸಹೋದರಿಯರೇ, ನೀವು ಯಾವುದಕ್ಕೂ ಕೊರತೆ ಪಡುವುದಿಲ್ಲ. Don't wait for anything, for marriages, cars or buildings or anything. Wait for Jesus to be in your life. ಮದುವೆಗೋಸ್ಕರನೋ ವಾಹನಗೋಸ್ಕರ ಮನೆಗೋಸ್ಕರ ನೀವು ಕಾದಿರಬೇಡಿ, ಯೇಸು ಸ್ವಾಮಿಗೋಸ್ಕರ ಕಾದಿಡಿ. When Jesus is there, everything will forward and come to you. You don't want to go somewhere. ನಿಮ್ಮಲ್ಲಿ ಯೇಸು ಸ್ವಾಮಿ ಇದ್ದರೆ ಎಲ್ಲವೂ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. I give one example. ಒಂದು ಉದಾಹರಣೆಯನ್ನು ಕೊಡುತ್ತೇನೆ. Throughout world there was the darkness. ಈ ಲೋಕವೆಲ್ಲ ಕತ್ತಲೆಯಾಗಿತ್ತು. See, some light is focusing somewhere. ಎಲ್ಲೋ ಒಂದು ಜಾಗದಲ್ಲಿ ಒಂದು ಬೆಳಕು ಕಾಣಿಸಿತು. What you do? ನೀನೇನು ಮಾಡುತ್ತೀಯಾ? You fall, you jump, you do whatever you go. You just want to walk to the light, right? ನೀನು ಬಿದ್ದು ಎದ್ದು ಆ ಒಂದು ಬೆಳಕಿನ ಹತ್ತಿರ ನಡೆದುಕೊಂಡು ಹೋಗುತ್ತೀಯಲ್ವಾ? Because the light is showing the direction. ಯಾಕಂದ್ರೆ ಆ ಬೆಳಕು ದಾರಿಯನ್ನು ತೋರಿಸುತ್ತಿದೆ. Same thing Jesus will show through you anyone's life to come to Christ foot. ಅದೇ ರೀತಿಯಾಗಿ ಯೇಸು ಸ್ವಾಮಿ ನಿನ್ನ ಮುಖಾಂತರವಾಗಿ ಆತನ ಸನ್ನಿಧಾನಕ್ಕೆ ಬರುವುದಕ್ಕೆ ಆತನ ಮಾರ್ಗವನ್ನು ತೋರಿಸುತ್ತಾರೆ. Hallelujah. Hallelujah. With lovingly you tell, my dear. Hallelujah. ಪ್ರೀತಿಯಿಂದ ಹೇಳೋಣ. Hallelujah. 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 This is not we are judging something. We are knowing something. The Lord's ನಾವು ಏನೋ ಒಂದು ಬೇರೆಯವರು ನ್ಯಾಯ ತೀರಿಸುವುದೆಲ್ಲ ದೇವರಿಗೋಸ್ಕರ ಮಾಡುವುದು. We want to come to the Lord near and near, dear ones. ಕರ್ತನ ಹತ್ತಿರ ನಾವು ಹತ್ತಿರಕ್ಕೆ ಬರಬೇಕು. Hallelujah. Hallelujah. We love and say to them, they will receive the anointing same. ನಾವು ಪ್ರೀತಿಯಿಂದ ಹೇಳಿದರೆ ಅದೇ ಒಂದು ಅಭಿಷೇಕವನ್ನು ಅವರು ಪಡೆದುಕೊಳ್ಳುತ್ತಾರೆ. Hallelujah. Hallelujah. My dear ones, you want to be light, says the Lord. ಪ್ರಿಯರೇ, ದೇವರು ಹೇಳುತ್ತಾರೆ ನೀನು ಬೆಳಕಾಗಿರಬೇಕು. Sir, I am a drunkard. How can I become a light? ಸರ್, ನಾನು ಕುಡುಕನು, ಹೇಗೆ ನಾನು ಬೆಳಕಾಗಿರುವುದು? Always I fight with my wife. How can I become light? ಎಲ್ಲಾ ಸಮಯದಲ್ಲಿ ನನ್ನ ಹೆಂಡತಿಯ ಸಂಗಡ ನಾನು ಜಗಳವಾಡುತ್ತೇನೆ, ಹೇಗೆ ನಾನು ಬೆಳಕಾಗಿರುವುದು? All the time people will, Lord, brother, they'll confess I am wrong. ಮನುಷ್ಯರೆಲ್ಲರೂ ಹೇಳ್ತಾರೆ ನಾನು ಕೆಟ್ಟದ್ದು ತಪ್ಪು ಮಾಡುತ್ತಿದ್ದೇನೆ ಎಂಬುದಾಗಿ. I'm not at all good in my life. ನನ್ನ ಜೀವನದಲ್ಲಿ ನಾನು ಒಳ್ಳೆಯವನೇ ಅಲ್ಲ. Whatever I take, it will fail. ನಾನು ಏನೇ ತೆಗೆದುಕೊಂಡರೂ ಅದು ಫೇಲ್ ಆಗುತ್ತದೆ. How can I become light, sir? ನಾನು ಹೇಗೆ ಬೆಳಕಾಗುವುದು ಪಾಸ್ಟ್ರೇ? There is a chance for you. ನಿನಗೂ ಒಂದು ಚಾನ್ಸ್ ಇದೆ. Even they're taking to you to put into jail. They want to hang you. They ask you last
love what you have to do it. ನಿನ್ನನ್ನು ಜೈಲಲ್ಲಿ ಹಾಕಬೇಕಾದ್ರೂ ಅದಕ್ಕಿಂತ ಮುಂಚೆ ಕೇಳುತ್ತಾರೆ, ನಿನಗೆ ಏನಾದರೂ ಆಸೆ ಇದೆಯಾ ಕಡೆಯದಾಗಿ ಎಂಬುದಾಗಿ. They give chance. They give chance. ಅವರು ಒಂದು ಚಾನ್ಸ್ ಕೊಡುತ್ತಾರೆ. But God always gives the chance. ದೇವರು ಎಲ್ಲಾ ಸಮಯದಲ್ಲಿ ಚಾನ್ಸ್ ಕೊಡುತ್ತಾರೆ. He is asking you. ನಿನ್ನನ್ನು ಕೇಳುತ್ತಿದ್ದಾರೆ. Whichever situation you are facing, whichever darkness is upon you. ನಿನ್ನಲ್ಲಿ ಯಾವುದೇ ಒಂದು ಕತ್ತಲೆ ಇದ್ದರೂ, the Bible says, ಸತ್ಯವೇದ ಹೇಳುತ್ತದೆ, come to the foot of cross. ಒಂದು ಕ್ರೂಜೆಯ ಶಿಲುಬೆಯ ಒಂದು ಪಾದಕ್ಕೆ ಬಾ. Kneel down and ask, Lord, I am a sinner. ನೀನು ಒಂದು ಮೊಣಗಾಲಲ್ಲಿ ಕೇಳು, ನಾನು ಪಾಪಿ. I have full of darkness in me, Lord. ನನ್ನಲ್ಲಿ ಕತ್ತಲೆ ಇದೆ ಕರ್ತನೇ. Nothing good in me, Lord. ನನ್ನಲ್ಲಿ ಯಾವುದೂ ಒಳ್ಳೆಯದಿಲ್ಲ. Help me, Lord, come out from this and follow you as a father, as a creator, as a savior. ನನಗೆ ಸಹಾಯ ಮಾಡು ಕರ್ತನೇ, ನೀನೇ ರಕ್ಷಕನು, ನೀನೇ ಸಹಾಯಕನು ಎಂಬುದಾಗಿ ನಂಬುವುದಕ್ಕೆ. Give me the courage, Lord, to repent it before you, Lord. ನಿನ್ನ ಮುಂದೆ ನಾನು ಪಶ್ಚಾತ್ತಾಪ ಪಡುವುದಕ್ಕೆ ನನಗೆ ಒಂದು ಧೈರ್ಯವನ್ನು ಕೊಡು. When you give, I will be, Lord, completely, Lord, forgiven from you. ಯಾವಾಗ ತಂದೆ ನೀನು ನನಗೆ ಆ ಧೈರ್ಯವನ್ನು ಕೊಡುತ್ತೀಯೋ, ಪಶ್ಚಾತ್ತಾಪ ಪಟ್ಟಾಗ ನೀನು ಕ್ಷಮಿಸುತ್ತೀಯ. I believe, Lord, you fill your light upon me. ನಾನು ನಂಬುತ್ತೇನೆ ಕರ್ತನೇ, ನಿನ್ನ ಒಂದು ಬೆಳಕು ನನ್ನಲ್ಲಿ ತುಂಬಿಸುತ್ತದೆ ಎಂಬುದಾಗಿ. This is a key in your life, dear ones. ಪ್ರಿಯರೇ, ಇದೇ ಒಂದು ನಿಮ್ಮ ಜೀವನದಲ್ಲಿ ಒಂದು ಕೀ ಆಗಿದೆ. Whatever you are facing in anger, you are facing in a bad words, whatever the darkness is in you, God going to remove the darkness and put His light upon you, and you will going to shine to the before people, and they'll glorify, they'll see your good work and glorify the Lord, Heavenly Father. ನಿನ್ನ ಜೀವನದಲ್ಲಿ ಯಾವುದೇ ಕತ್ತಲೆ ಇದ್ದರೂ ಸಹ ಅದು ದೇವರು ಅದನ್ನು ತೆಗೆದು ಹಾಕುತ್ತಾರೆ. ಮನುಷ್ಯರು ಅದನ್ನು ನೋಡಿ ದೇವರ ನಾಮವನ್ನು ಮಹಿಮೆಪಡಿಸುತ್ತಾರೆ. Hallelujah. Hallelujah. Let us close our eyes and look unto Jesus. ಕಣ್ಣುಗಳನ್ನು ಮುಚ್ಚಿ ನಾವು ಕರ್ತನ ಕಡೆ ನೋಡಿಕೊಳ್ಳುವವರೋಣ. Gracious Heavenly Father. ಕೃಪೆಯುಳ್ಳ ಪರಲೋಕದ ತಂದೆಯೇ, Lord, this restart. ತಂದೆ ತಿರುಗಿ ಪ್ರಾರಂಭಿಸುವುದು. Lord, with the light you have spoken with our lives. ಬೆಳಕಿನ ಬಗ್ಗೆ ನಮ್ಮ ಜೀವನದಲ್ಲಿ ನೀನು ಮಾತನಾಡಿದ್ದೀಯಾ. When the light is there, people will see the shine in our lives. ಯಾವಾಗ ನಮ್ಮಲ್ಲಿ ಬೆಳಕಿರುತ್ತದೋ ಜನರು ಆ ಪ್ರಕಾಶವನ್ನು ನೋಡುತ್ತಾರೆ. After that, seeing the light of Father, they will come to know our good works. ಆ ಬೆಳಕನ್ನು ಅವರು ನೋಡಿದಾಗ ನಮ್ಮಲ್ಲಿರುವ ಒಳ್ಳೆ ಕಾರ್ಯಗಳನ್ನು ಅವರು ನೋಡುತ್ತಾರೆ. And Lord, they'll come and glorify your holy name. ಅವರು ಬಂದು ನಿಮ್ಮ ಒಂದು ಪರಿಶುದ್ಧವಾದ ನಾಮವನ್ನು ಮಹಿಮೆಪಡಿಸುತ್ತಾರೆ. Not but our temporary light, but Lord, your permanent life, the Lord Jesus Christ, who will dwell in us. ತಂದೆ, ಈ ನಿರಂತರ ಈ ಲೋಕದ ಒಂದು ತಾತ್ಕಾಲಿಕವಾದ ಜೀವನ ಅಲ್ಲ, ಶಾಶ್ವತವಾದ ಜೀವನವನ್ನು ಅವರು ನೋಡುತ್ತಾರೆ. Hallelujah. Hallelujah. Thank you, Jesus. Thank you, Lord. Once again, touch everyone who is listening these words. ಯಾರೆಲ್ಲ ಕೇಳಿಸಿಕೊಳ್ಳುತ್ತಿದ್ದಾರೋ ಪ್ರತಿಯೊಬ್ಬರನ್ನು ಮುಟ್ಟು ಕರ್ತನೆ. Through these words, the life want to change, and Lord, the darkness want to depart from them. The light want to shadow upon them. Lord, let your anointing lead into them, Father, to bring many souls to the kingdom of God. ಈ ವಾಕ್ಯದ ಮುಖಾಂತರವಾಗಿ ಅವನು ಮುಟ್ಟು ತಂದೆಯೇ, ಅವರಲ್ಲಿರುವ ಕತ್ತಲೆಯನ್ನು ನೀಗಿಸಿ ಬೆಳಕನ್ನು ತಂದೆಯೇ ತೆಗೆದುಕೊಂಡು ಬಾ. ಅನೇಕರು ಅವರು ನೋಡಿ ತಂದೆಯೇ, ಅನೇಕ ಆತ್ಮಗಳು ನಿಮ್ಮ ಕಡೆಗೆ ತಿರುಗಿಕೊಳ್ಳಬೇಕು. Whatever the darkness brought into them, it may be a Father misunderstanding, it may be a Father God, forgive not less of Father God, and whatever of Father gossiping spirit, our Lord misunderstandings, our Lord lies, our bad words, our Lord smoking, or drinking, whatever Lord it's making with the darkness, everything, let it depart from them, Lord Jesus. ತಂದೆ, ಅವರ ಜೀವನದಲ್ಲಿ ಯಾವುದೇ ಕತ್ತಲೆ ಆಗಿರಬಹುದು ತಂದೆ, ಕುಡಿಕತನ, ಒಂದು ಸುಳ್ಳು ಹೇಳುವುದು ಇಲ್ಲ ತಂದೆ, ಗುಣಗುಟ್ಟುವುದು ಯಾವುದೇ ಇದ್ದರೂ ಅದನ್ನು ತೆಗೆದು ಹಾಕು ತಂದೆ ಅವರಿಂದ. Because of this darkness, Lord, many are in sickness. ಅವರ ಕತ್ತಲೆಯಿಂದ ತಂದೆ ಅನೇಕರು ಅನಾರೋಗ್ಯದಿಂದ ಇದ್ದಾರೆ. Lord, let that, Lord, depart from them in the sickness, and Lord, let light should shine upon their lives, of Father God. ಅವರಿರುವ ಕತ್ತಲೆಯನ್ನು ತೆಗೆದು ಹಾಕಿ ತಂದೆ ಅವರ ಜೀವನದಲ್ಲಿ ಬೆಳಕು ಪ್ರಕಾಶಿಸಬೇಕು. We give all the glory unto your holy name, Lord. ಎಲ್ಲ ಘನ ಮಹಿಮೆ ನಿಮ್ಮೊಬ್ಬರಿಗೆ ಕರ್ತನೆ. Let this ministry will continue. No Satan can stop our ministry. We will be surrendered to you in Jesus' mighty name. ತಂದೆ, ಈ ಸೇವೆಯನ್ನು ಮುಂದುವರಿಸುತ್ತೇವೆ. ಯಾವ ಸೈತಾನನು ಇದನ್ನು ತಡೆ ಮಾಡಲು ಸಾಧ್ಯವಿಲ್ಲ ಕರ್ತನೆ. In Jesus' mighty name we pray. ಯೇಸುವಿನ ಅದ್ಭುತದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. Amen. ಆಮೆನ್. You are the light of this world. ನೀನು ಈ ಲೋಕಕ್ಕೆ ಬೆಳಕಾಗಿದ್ದೀಯಾ. Whoever is seeing this video, say, I am the light of this world.
ಯಾರೆಲ್ಲ ಈ ವಿಡಿಯೋವನ್ನು ನೋಡುತ್ತಿದ್ದರೋ ಹೇಳಿರಿ, ನಾನೇ ಈ ಲೋಕಕ್ಕೆ ಬೆಳಕಾಗಿದ್ದೇನೆ. I'll never be in darkness. ನಾನು ಕತ್ತಲೆಯಲ್ಲಿ ಇರುವುದಿಲ್ಲ. I'll never be in sin. ನಾನು ಪಾಪದಲ್ಲಿ ಇರುವುದಿಲ್ಲ. I'll never be in wickedness. ನಾನು ಕೆಟ್ಟ ದಾರಿಯಲ್ಲಿ ಇರುವುದಿಲ್ಲ. I do good works, people will see and they glorify our heavenly Father. ನಾನು ಒಳ್ಳೆ ಕಾರ್ಯಗಳನ್ನು ಮಾಡುತ್ತೇನೆ, ಮನುಷ್ಯರು ಈ ಒಳ್ಳೆ ಕಾರ್ಯಗಳನ್ನು ನೋಡಿ ನನ್ನಲ್ಲಿ ದೇವರ ನಾಮವನ್ನು ಮಹಿಮೆಪಡಿಸುತ್ತಾರೆ. May God bless you. See you next week. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ವಾರ ನಾವು ನೋಡಿಕೊಳ್ಳೋಣ. Hallelujah. ಹಲ್ಲೆಲೂಯಾ.